ನಾನೀಗ ಈರ್ಲಿಗೆರೆ ಹತ್ರ ಇದ್ದೇನೆ. ಇಲ್ಲಿ ಇದು ಚಿಕ್ಕನಾಯಕನಹಳ್ಳಿ ತಿಪ್ಟೂರು ಸಿ ರೋಡ್ ಸ್ಯಾಂಕ್ಷನ್ ಆಗಿದೆ. ಮತ್ತು ತಿಪ್ಟೂರಿಂದ ಹಾಸನಗೂ ಆಗಿತ್ತು. 2-3 ವರ್ಷದಿಂದ ಜನ ಹೆಂಗೆ ನಿರಂತರವಾಗಿ ಟ್ರಾಫಿಕ್ ಕಿರಿಕಿರಿ, ಹಲವಾರು ಸಮಸ್ಯೆಗಳು, ಸುಮಾರು ಜನ ಎಲ್ಲ ಸತ್ತು ಹೋಗಿದ್ದಾರೆ. ಸೊ ಹಾಗಾಗಿ ಇವತ್ತು ನನಗೆ ಫಸ್ಟ್ ಕ್ವಶನ್ ಅರೈಸಸ್, ಈ ಸಿ ರೋಡು ಸೊ ವಾಸ್ ಇಟ್ ನೆಸೆಸರಿ ಅಂತ. ಇದು ಬೇಕಾಗಿತ್ತಾ? ಇಲ್ಲಿ ಕೋಟ್ಯಾಂತರ ರೂಪಾಯಿ ಜನರ ಪೋಲ್ ಆಗ್ತಾ ಇದೆ. ಟಾರ್ ರೋಡನ್ನೇ ಒಂದು 3 ಲೇಯರ್ ಸ್ಟ್ರೆಂತ್ ಆ್ಯಂಡ್ ಟಾರ್ ರೋಡೇ ಮಾಡಿದರೆ ಇವತ್ತು 15 ವರ್ಷ ಬಾಳಿಕೆ ಬರೋದು. ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಬಂದೆ ನಾನು, ಜಸ್ಟ್ ಇಲ್ಲಿ ಟಾರ್ ರೋಡ್ ಮೇಲೆ ಈ ರೋಡ್ ಮೇಲೆ ಬಂದರೆ ಕೂಗ್ತಾ ಇತ್ತು. ಹಂಗಾಗಿ ಜಸ್ಟ್ ಚೆಕ್ ಮಾಡೋಣ ಏನಿದೆ ಅಂತ. ಅಂದರೆ ಇಲ್ಲಿ ಯಾರೂ ಇಂಜಿನಿಯರ್ಸ್ ಇಲ್ಲ, ಯಾರೂ ಇಲ್ಲ. ಯಾರು ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾನೆ ಅವನದೇ ಇವತ್ತು ರಾಜ್ಯಭಾರ. ಇಲ್ಲಿ ಯಾವ ಶಾಸಕರು ನೋಡಿಲ್ಲ, ಚೆಕ್ ಮಾಡೋದು ಇಲ್ಲ. ಇವತ್ತು ಯಾರ ಕಡೆಯಿಂದ, ಸರ್ಕಾರದಿಂದಲೇ ಯಾರೂ ಇಲ್ಲಿ ಬಂದು ನೋಡೋ ಅಂಥರೂ ಇಲ್ಲ. ಅವನು ಏನು ರೇಷೋ ಆಗ್ತಾನೆ ಅದೇ ಸಿಮೆಂಟು, ಜಲ್ಲಿ, ಕಾಂಕ್ರೀಟ್ ಏನಿದೆ ರೇಷೋ ಅವನಿಗೆ ಗೊತ್ತಿಲ್ಲ. ಹಾಗಾಗಿ ಮುದ್ದೆ ಥರ ಇದೆ. ಇದನ್ನ ಹಾಕಿ ಮತ್ತೆ 6 ತಿಂಗಳಿಗೆ ಮತ್ತೆ ರಿಪೇರಿ ಶುರುವಾಗುತ್ತೆ, ಮತ್ತೆ ಬೀಳ್ತಾರೆ, ಗುಂಡಿಗಳು ಶುರುವಾಗುತ್ತೆ. ಇದೆಲ್ಲ ಬೇಕಾ ಅಂತ ಒಂದು ಕ್ವಶನ್ ಬರುತ್ತೆ. ಹಾಗಾಗಿ ಇವತ್ತು ನಾನು ಹಿಂಗೆ ನೋಡಿದೆ, ಇಲ್ಲೇ ನೋಡಿ ಸೈಡ್ ರೋಡಲ್ಲಿ ಜಸ್ಟ್ ವರ್ಟಿಕಲ್ ಥರ ಒಂದು ಸ್ಲೋಪ್ ಬಿಟ್ಟಿದ್ದಾರೆ. ವರ್ಟಿಕಲ್ ಸ್ಲೋಪೇ ಇಲ್ಲ, ಗ್ರ್ಯಾಜುವಲ್ ಆಗಿ ಸ್ಲೋಪ್ ಆಗಬೇಕಾಗಿತ್ತು. ಮಳೆ ಬಂದರೆ ಅದು ಕುಚ್ಕೊಂಡಂಗೆ ಕೆಳಗೆ ಬಿದ್ದೋಗುತ್ತೆ. ಇದು ಎಷ್ಟು ದಿವಸ ಬಾಳಿಕೆ ಬರುತ್ತೆ ಅನ್ನೋದು ಕ್ವಶನ್ ಮಾರ್ಕ್. ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಇದು ಪೂರಕವಾಗಿ ನಾವು ವ್ಯವಸ್ಥಿತವಾಗಿ ಇಂಥ ಸಿ ರೋಡ್ನ ನಾವು ಎಲ್ಲಿ ಅವಶ್ಯಕತೆ ಇರುತ್ತೆ ಅಂಥ ಕಡೆ ಮಾಡಬೇಕಾಗತ್ತೆ. ಬಹುಶಃ ಶಾಸಕರೇ ಹೇಳಬೇಕು ಏನಕ್ಕೆ